ಗುರುಜಿ, ರಾಷ್ಟ್ರೋತ್ಥಾನ ನಿಮ್ಗೆ ಹೇಗೆ ಪರಿಚಯ? ನಾನು ಧಾರವಾಡದಲ್ಲಿ ಇಂಜಿನಿಯರಿಂಗ್ ಓದಿದ್ದು. ಅಲ್ಲಿ ನಾನು ಒಂದು ವಿದ್ಯಾರ್ಥಿ ನಿಲಯದಲ್ಲಿದ್ದೆ. ಅಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಎಲ್ಲರೂ ಸಹಾಯ ಮಾಡಿ ಒಬ್ರು ತಿಂಗಳಿಗೆ 10 ರೂಪಾಯಿನೋ 20 ರೂಪಾಯಿನೋ ಆ ರೀತಿ ಕೊಡ್ತಾ ಇದ್ರು. ಅದರ ಮುಖಾಂತರ ಒಂದು ಕನ್ಸೆಷನ್ ಆಗಿ ನಾನು ಓದಿ ಮುಂದೆ ಬರ್ಲಿಕ್ಕೆ ಆಯ್ತು. ಯಾಕಂದ್ರೆ ನಮ್ಮ ಮನೇಲಿ ಪರಿಸ್ಥಿತಿ ಅಷ್ಟು ಸರಿ ಇರಲಿಲ್ಲ. ಒಬ್ಬ ವಿದ್ಯಾರ್ಥಿ IIT ಜಾಯಿನ್ ಆಗಿ ಅವರು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಉದ್ಯೋಗ ಸೇರ್ಕೊಂಡು ಮಾಡಿದ್ರೆ ಆ ಬರೀ ಒಂದು ಕುಟುಂಬ ಅಲ್ಲ, ಆ ಇಡೀ ಹಳ್ಳಿಯ ಮೇಲೆ ಒಂದು ಒಳ್ಳೆ ಪರಿಣಾಮ ಬೀರ್ತದೆ. ಗುರುಜಿ, ನೀವು ಹೇಳಿದ್ರಿ ನಿಮ್ಗೆ ರಾಷ್ಟ್ರೋತ್ಥಾನ ಭಾರತ್ ಭಾರತಿ ಪುಸ್ತಕದಿಂದ ಪರಿಚಯ ಅಂತ. ಬಟ್ ಈಗ ನಿಮ್ ಕಂಪ್ನಿ ಹೇಗೆ ರಾಷ್ಟ್ರೋತ್ಥಾನ ಪರಿಚಯ ಆಯ್ತು? ಪ್ರತಿ ಕಂಪನಿಗಳು ಕನಿಷ್ಠ 2% ಆದ್ರೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಾಗಿ ಮೀಸಲಿಟ್ಟಿರ್ತಾರೆ. ಅದೇ ಅಮೌಂಟ್ ಬೇಕಾದಷ್ಟು ಆಗ್ತಾನೆ. ಅದನ್ನೇ ಸರಿಯಾಗಿ ಉಪಯೋಗ ಮಾಡಿದ್ರೆ ಇಡೀ ದೇಶದಲ್ಲೇ ಚಮತ್ಕಾರ ಮಾಡಬಹುದು. ರಾಷ್ಟ್ರೋತ್ಥಾನದ ಬಗ್ಗೆ ಕಂಪನಿಯಲ್ಲಿ ಏನು ಒಪಿನಿಯನ್ ಇದೆ? ಬೆಳಗ್ಗೆ 5 ಗಂಟೆಗೆ ಎದ್ರು ಅಂದ್ರೆ ಮಕ್ಕಳು ರಾತ್ರಿ 11ರವರೆಗೂ ಕಂಪ್ಲೀಟ್ ಎಂಗೇಜ್ ಇರ್ತಾರೆ. ಅವ್ರು ವಾಪಸ್ ಮಧ್ಯಾಹ್ನ ನನಗೊಂದು ಗಂಟೆ ಸಮಯ ಇದೆ ಹೋಗಿ ನಿದ್ದೆ ಮಾಡ್ತೀನಿ ಅಂದ್ರೆ ನಿದ್ದೆ ಮಾಡ್ಲಿಕ್ಕಿಲ್ಲ. ಗುರುಜಿ, ಈಗ ನಿಮ್ಮ ಅನುಭವದ ಮೇಲೆ ಬೇರೆ CSR ಕಂಪನಿಗಳಿಗೆ ರಾಷ್ಟ್ರೋತ್ಥಾನವನ್ನ ರೆಕಮೆಂಡ್ ಮಾಡ್ತೀರಾ? ಈಗೆಲ್ಲ ನನ್ನ ಕಲೀಗ್ಸಿಗೂ ಅವರಿಗೂ ಬೇರೆ ಬೇರೆ ಡಿಗ್ರಿ ಓದುವಂತ ಮಕ್ಕಳಿದ್ದಾರೆ. ಮನೇಲಿ ತಾವು ಮಕ್ಕಳ ಜೊತೆ ಏನ್ ಗುದ್ದಾಡ್ತೀವಿ ಅಂತ ಅವ್ರಿಗೆ ಗೊತ್ತದ. ಅಂದ್ರೆ ಯಾವ ರೀತಿ ಕಷ್ಟ ಪಡ್ತೀವಿ ಅಂತ ಮಕ್ಕಳು. ಅವ್ರು ಮೊಬೈಲ್ ಬಿಡೋದಿಲ್ಲ ಅಥವಾ ತಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆ ಎಬ್ಬಿಸ್ಬೇಕಾದ್ರೆ 4 ಸಲ ಏಟ ಕೊಟ್ಟು ಎಬ್ಬಿಸ್ಬೇಕಾಗ್ತದೆ. ಈ ರೀತಿ ಇರುವಾಗ ಇಲ್ಲಿ ಮಕ್ಕಳು ತಾವಾಗಿ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ತಾರೆ. ನೀವು PUC ಓದುವಾಗ ಏನಾದ್ರು ತಪಸ್ ಯೋಜನೆ ಇದ್ರೆ ನೀವು ಅದಕ್ಕೆ ಹೋಗ್ತಿದ್ರಾ? ಬೇರೆ NGOಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅತಿ ಪ್ರಾಮಾಣಿಕವಾಗಿ ಕೆಲಸ ನಡೀತಾ ಇದೆ ಮತ್ತು ಪಾರದರ್ಶಕತೆ ಇದೆ. ಅಂದ್ರೆ ಆ ಒಂದು ಟ್ರಾನ್ಸ್ಪರೆನ್ಸಿ ಇದೆ. ಈಗ ಎಷ್ಟೋ NGOಗಳಲ್ಲಿ ಏನಾಗ್ತದೆ, ನೀವು ದುಡ್ಡು ಕೊಡ್ತಾ ಇದೀರಲ್ಲ ಕೊಡ್ರಿ, ಆಮೇಲೆ ಮುಂದಿನ ನಾನು ನೋಡ್ಕೋತೀನಿ ಅಂತ. IIT ಕ್ರ್ಯಾಕ್ ಮಾಡೋದು ಅಷ್ಟು ಈಸಿ ಇಲ್ಲ. ಅಂದ್ರೆ ಅದ್ರದ್ದು ಪರ್ಸೆಂಟೇಜ್ ನೋಡಿದ್ರೆ ಈ ಮಕ್ಕಳು ಮಾಡ್ತಾ ಇದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಎಫರ್ಟ್. ಹರಿ ಓಂ, ನಮಸ್ತೆ ಎಲ್ಲರಿಗೂ. ಇಂದಿನ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆ ಮಕ್ಕಳ ಪರಿಣಿತಿ ಹಾಗೂ ಮುಂದಾಳುತನ ನವಭಾರತದ ಸರ್ವಾಂಗೀಣ ಅಭಿವೃದ್ಧಿಗೆ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಬಲರಲ್ಲದ ಪ್ರತಿಭಾವಂತರಿಗೆ ಉತ್ತಮ ಶಿಕ್ಷಣ ಮತ್ತು ಸಮಾನ ಯೋಜನೆಗಳನ್ನು ಲಭಿಸುವುದು ನಮ್ಮ ತಪಸ್ ಮತ್ತು ಸಾಧನೆ ಯೋಜನೆಗಳ ಒಂದು ಆಶಯವಾಗಿದೆ. ರಾಷ್ಟ್ರೋತ್ಥಾನದ ಯಶಸ್ಸಿನಲ್ಲಿ ಭಾಗಿದಾರರಾಗಿರುವ ಶ್ರೀಯುತ ಗುರುರಾವ್ ಕುಲಕರ್ಣಿ ಗುರೂಜಿ ಅವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಸುಮಾರು 7 ವರ್ಷಗಳಿಂದ ನಮ್ಮ ರಾಷ್ಟ್ರೋತ್ಥಾನ ಪರಿವಾರದ ಸದಸ್ಯರಾಗಿದ್ದಾರೆ ಮತ್ತು ಅವರು T-Systems ಎನ್ನುವ ಒಂದು ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ತಮ್ಮ ಕಂಪನಿಯ CSR ಸಹಾಯದಿಂದ ಶಿಕ್ಷಣ ಮತ್ತು ಆರೋಗ್ಯ ಎಂಬ 2 ಕ್ಷೇತ್ರಗಳನ್ನು ಪ್ರೇರೇಪಿಸಿದ್ದಾರೆ. ಇಂದಿನ ಈ ಸಂದರ್ಶನಕ್ಕೆ ನಾನು ಗುರೂಜಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಗುರೂಜಿ. ನಮಸ್ಕಾರ. ಗುರುಜಿ, ರಾಷ್ಟ್ರೋತ್ಥಾನ ನಿಮಗೆ ಹೇಗೆ ಪರಿಚಯ? ರಾಷ್ಟ್ರೋತ್ಥಾನದ ಪರಿಚಯ ನಾನು ಸಣ್ಣವನಿದ್ದಾಗಿನಿಂದಲೇ. ಮುಖ್ಯ ಪರಿಚಯ ಆಗಿದ್ದೇನೆಂದ್ರೆ ಭಾರತ ಭಾರತಿ ಸಣ್ಣ ಪುಸ್ತಕಗಳೇನು ಬರ್ತದೋ ಆ ಪುಸ್ತಕ ಓದೋದ್ರಿಂದ ರಾಷ್ಟ್ರೋತ್ಥಾನದ ಪರಿಚಯ ಆಗಿದ್ದು. ಆದರೆ ವಿಶೇಷ ಪರಿಚಯ ಆಗಿದ್ದೇನೆಂದ್ರೆ ನಾನು ಕೆಲ್ಸಕ್ಕಂತ ಬೆಂಗಳೂರಿಗೆ ಬಂದ ಮೇಲೆ 2000ನೇ ಇಸ್ವಿಯಲ್ಲಿ, ಅವಾಗ ನಾನು ಇನ್ಫೋಸಿಸ್ನಲ್ಲಿದ್ದೆ. ರಾಷ್ಟ್ರೋತ್ಥಾನದಿಂದ ಈ ಬೆಂಗಳೂರಿನ ಸೇವಾ ಬಸ್ತಿ ಅಂತ ಏನು ಕರಿತೀವಿ, ಸ್ಲಮ್ಸ್, ಅಲ್ಲಿ ಅನೌಪಚಾರಿಕ ಶಿಕ್ಷಣ ಕೇಂದ್ರಗಳು ಅಂತ ಮಾಡ್ತಾರೆ. ಅಂದ್ರೆ ಮಕ್ಕಳಿಗೆ ಯಾರಿಗೆ ಓದ್ಲಿಕ್ಕೆ ಆಗೋದಿಲ್ಲೋ, ಯಾರಿಗೆ ವಿದ್ಯೆಯಲ್ಲಿ ಹಿಂದಿರ್ತಾರೋ ಅಂಥವ್ರಿಗೆ ಟ್ಯೂಷನ್ ಕ್ಲಾಸಸ್ಸು, ಆಮೇಲೆ ಸಂಜೆ ಆಫ್ಟರ್ ಸ್ಕೂಲ್ ಅವರ್ಸ್ ಮಾಡ್ತಾ ಇರ್ತಿದ್ರು. ಅದರ ಮುಖಾಂತರ ನನಗೆ ರಾಷ್ಟ್ರೋತ್ಥಾನದ ಪರಿಚಯ ಆಯಿತು. ಆಮೇಲೆ ಅದೇ ರೀತಿ ರಾಷ್ಟ್ರೋತ್ಥಾನದ ಬ್ಲಡ್ ಬ್ಯಾಂಕ್ ಇದೆ. ಆ ಬ್ಲಡ್ ಬ್ಯಾಂಕಲ್ಲಿ ನಾವು ಕಂಪನಿಗಳಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಮಾಡ್ತಾ ಇದ್ವಿ. ಈ ರೀತಿ ಬೇರೆ ಬೇರೆ ಕೆಲಸದ ಚಟುವಟಿಕೆಗಳ ಮುಖಾಂತರ ರಾಷ್ಟ್ರೋತ್ಥಾನದ ಪರಿಚಯ ಆಯಿತು. ಆಮೇಲಿಂದ ಈಗ ಲಾಸ್ಟ್ 7 ವರ್ಷದಿಂದ ನಮ್ಮ ಕಂಪನಿಯಲ್ಲಿ ಏನು CSR ಪ್ರಾಜೆಕ್ಟ್ ಅಂತ ಶುರು ಮಾಡಿದೆವು, ಅವಾಗ ಇನ್ನೂ ಹೆಚ್ಚಿನ ಪರಿಚಯ ಆಯಿತು ಈ ಪ್ರಾಜೆಕ್ಟ್ಗಳ ಬಗ್ಗೆ. ಈ ರೀತಿ ರಾಷ್ಟ್ರೋತ್ಥಾನದ ಪರಿಚಯ ಲಾಸ್ಟ್ ಒಂದು 25 ವರ್ಷದಿಂದ ಅಂತೂ ಇದ್ದೇ ಇದೆ. ಗುರುಜಿ, ನಂದು ಇನ್ನೊಂದು ಸಬ್ ಕ್ವಶನ್ ಅಂತ ತಗೊಳ್ಳಿ. ಈಗ ನೀವು ಅಂದ್ರಿ ನಿಮ್ಗೆ ಭಾರತ್ ಭಾರತಿ ಪುಸ್ತಕಗಳಿಂದ ಪರಿಚಯ ಆಗಿದೆ ಅಂತ ಅಂದ್ರಿ. ಆದ್ರೆ ಅದು ಹೇಗೆ, ನೀವು ಏನು ಅದ್ರ ಬಗ್ಗೆ ಏನಾದ್ರು ಎಕ್ಸ್ಟ್ರಾ ತಿಳ್ಕೊಳಕ್ ಟ್ರೈ ಮಾಡಿದ್ರ ಅಥವಾ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಇಂದ ಅಥವಾ ರಿಲೇಟಿವ್ಸ್ ಇಂದ ತಿಳಿತಾ ಅಥವಾ ಹೇಗಾಯ್ತು ಗುರುಜಿ? ಇಲ್ಲ, ನಾನು ಸ್ಕೂಲ್ನಲ್ಲಿ ಓದಬೇಕಾದ್ರೆ, ನಾನು ಓದಿದ್ದು ಬಿಜಾಪುರದಲ್ಲಿ, ಅಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಈ ಪುಸ್ತಕಗಳನ್ನೆಲ್ಲ ಓದ್ಲಿಕ್ಕೆ ಅಂತ ಕೊಡ್ತಾ ಇದ್ರು. ಮುಖ್ಯವಾಗಿ ಮಕ್ಕಳಿಗೆ ಅಂದ್ರೆ ಒಳ್ಳೊಳ್ಳೆ ಕತೆ ಪುಸ್ತಕಗಳು, ಚಿಕ್ಕ ಪುಸ್ತಕಗಳು ಓದ್ಲಿಕ್ಕೆ. ಒಂದು ನಿಮಗೆ ಭಾಷೆ ಅಭಿವೃದ್ಧಿ ಆಗ್ತದೆ, ಅದರ ಮುಖಾಂತರ ಒಳ್ಳೆ ಮಹಾವೀರರು, ಒಳ್ಳೆ ದೇಶಭಕ್ತರು, ಸಮಾಜ ಸುಧಾರಕರು ಇಂಥವ್ರದ್ದು ತಿಳ್ಕೊಳ್ಳಿಕ್ಕೆ ಅರ್ಥ ಆಗ್ತಾ ಇತ್ತು. ಆ ರೀತಿ ನನಗೆ ಸ್ಕೂಲ್ನಲ್ಲಿ ಪುಸ್ತಕಗಳನ್ನು ಕೊಟ್ಟರು, ಅದರ ಮುಖಾಂತರ ಪರಿಚಯ ಆಗಿದ್ದು. ಗುರುಜಿ, ಈಗ ರಾಷ್ಟ್ರೋತ್ಥಾನದಲ್ಲಿ
ಬಹಳ ಯೋಜನೆಗಳಿವೆ. ಆ ಯೋಜನೆಗಳಿಗೆ ನಿಮ್ಗೆ ಇಷ್ಟ ಆಗಿರೋಂಥ ಯಾವುದಾದ್ರೂ ಒಂದು ಯೋಜನೆ ಅಂತ ಇರುತ್ತಲ್ವ ಗುರೂಜಿ, ಯಾವುದದು ತಿಳ್ಕೊಬೋದಾ? ರಾಷ್ಟ್ರೋತ್ಥಾನದಲ್ಲಿ ಸಾಕಷ್ಟು ಯೋಜನೆಗಳ ಜೊತೆ ಮುಂಚೆಯಿಂದ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಒಂದು ಎಜುಕೇಶನ್ ನಾನ್ ಫಾರ್ಮಲ್ ಟೀಚಿಂಗ್ ಏನಿದೆ ಆ ಸೆಂಟರ್ನಲ್ಲಿ ಕೆಲಸ ಮಾಡಾಗಿದೆ. ಆಮೇಲೆ ಬ್ಲಡ್ ಬ್ಯಾಂಕ್ ಜೊತೆ ಕೆಲಸ ಮಾಡಾಗಿದೆ. ಅದೇ ರೀತಿ ಹಿಂದೆ ಈಗ ಸುನಾಮಿ ಯಾವಾಗಾಯ್ತು, ಆ ಸುನಾಮಿ ಟೈಮ್ನಲ್ಲಿ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಒಂದು ಅವಶ್ಯಕತೆ ಇತ್ತು ಆವಾಗ. ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳು ಮಾಡ್ತಾ ಇದ್ವಿ. ಆದ್ರೆ ನನಗೆ ಅತಿ ಹತ್ರ ಅನ್ಸೋದು ಮತ್ತೆ ಯಾವ್ದ್ರ ಜೊತೆ ನಾನು ಗುರ್ತಿಸ್ಕೊಳ್ಳಿಕ್ ಸಾಧ್ಯ ಆಗ್ತದೆ ಅಂತಂದ್ರೆ, ಈಗ ನಾವೇನ್ ನೋಡ್ತಾ ಇದ್ದೀವಿ ಇಲ್ಲಿ, ಈ ತಪಸ್ಸು ಮತ್ತು ಸಾಧನಾ ಇವೆರಡು ಒಳ್ಳೆ ಪ್ರಾಜೆಕ್ಟ್ಗಳು. ಮತ್ತೆ ಇದು ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡುವಂತಹ ಪ್ರಾಜೆಕ್ಟ್ಗಳು ಸಮಾಜದ ಮೇಲೆ. ಹೀಗಾಗಿ ಆ ಪ್ರಾಜೆಕ್ಟ್ಗಳು ನನಗೆ ತುಂಬಾ ಹತ್ರ ಮತ್ತೆ ನನಗೆ ಅಗ್ದಿ ಲೈಕ್ ಆಗುವಂತ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಯಾವುದೇ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಪ್ರೇರಣೆ ಅನ್ನೋದು ಬೇಕೇ ಬೇಕು. ಹಾಗೆ ನೀವು ಸೇವೆ ಮಾಡಲಿಕ್ಕೆ ಪ್ರೇರಣೆ ಯಾವುದು? ನಾನು ಸೇವೆ ಮಾಡ್ಲಿಕ್ಕೆ ಪ್ರೇರಣೆ ಅನ್ನೋದಂತಂದ್ರೆ, ಮುಖ್ಯವಾಗಿ ನಾನು ಕಲಿಯುತ್ತಾ ಇರಬೇಕಾದ್ರೆ ನಾನು ಈ ರೀತಿ ಬೇರೆ ಬೇರೆ ಕಡೆಯಿಂದ ಸಹಾಯ ತಗೊಂಡು ಕಲಿತೆ. ನಾನು ಧಾರವಾಡದಲ್ಲಿ ಇಂಜಿನಿಯರಿಂಗ್ ಓದಿದ್ದು. ಅಲ್ಲಿ ನಾನು ಒಂದು ವಿದ್ಯಾರ್ಥಿ ನಿಲಯದಲ್ಲಿದ್ದೆ. ಅಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಎಲ್ಲರೂ ಸಹಾಯ ಮಾಡಿ, ಒಬ್ರು ತಿಂಗಳಿಗೆ 10 ರೂಪಾಯಿನೋ 20 ರೂಪಾಯಿನೋ ಆ ರೀತಿ ಕೊಡ್ತಾ ಇದ್ರು. ಅದರ ಮುಖಾಂತರ ಒಂದು ಕನ್ಸೆಷನ್ ಆಗಿ ನಾನು ಓದಿ ಮುಂದೆ ಬರ್ಲಿಕ್ಕಾಯ್ತು. ಯಾಕಂದ್ರೆ ನಮ್ಮ ಮನೇಲಿ ಪರಿಸ್ಥಿತಿ ಅಷ್ಟು ಸರಿ ಇರಲಿಲ್ಲ. ಈ ರೀತಿ ಒಂದು ಸಮಾಜದ ಋಣ ನನ್ನ ಮೇಲಿದೆ. ಅದು ನನಗೆ ಪ್ರೇರಣೆ ಆಗಿದ್ದು. ಅಂದ್ರೆ ನಾವು ಸಮಾಜಕ್ಕಾಗಿ ಏನಾದ್ರು ಮಾಡ್ಬೇಕು, ಬರೀ ಅದು ಒನ್ಮೇ ಇರಬಾರ್ದು, ಬರೀ ತಗೊಳ್ಳೋದಾಗಬಾರ್ದು. ನಮ್ಮ ಕೈಯಿಂದ ಸಾಧ್ಯ ಆದಷ್ಟು ನಾವು ಏನಾದ್ರು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಅದು ಒಂದು. ಅದರ ಜೊತೆಗೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ 2000 ಇಸ್ವಿಯಿಂದ ಈ ಕಡೆ ಈ ರೀತಿ ಕೆಲಸ ಮಾಡುವಂಥ ಮನಸ್ಥಿತಿ ಇರೋರು ಸಾಕಷ್ಟು ಜನ ಇದ್ದಾರೆ ಕಂಪನಿಗಳಲ್ಲಿ. ಅವರಿಗೆ ವಾರದ 5 ದಿವಸ ದುಡಿತಾರೆ, ಶನಿವಾರ ರವಿವಾರ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಅಂಥವ್ರಿಗೆ ನೀವು ಇಂಥದ್ದೊಂದು ಮಾಡ್ಬೋದು ಅಂತ ಹೇಳಿದ್ರೆ ಅತಿ ಖುಷಿಯಿಂದ ಮಾಡ್ತಾರ ಅವ್ರು. ಆ ರೀತಿ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನನಗನ್ನಿಸ್ತು ಇದು ಒಳ್ಳೆ ಸಾರ್ಥಕ ಕೆಲಸ ಅಂತ ಹೇಳಿ. ಶನಿವಾರ ರವಿವಾರ ಬೇಕಾದಷ್ಟು ಕೆಲಸ ಮಾಡಿ ಟೈಮ್ ಪಾಸ್ ಮಾಡ್ಬೋದು, ಬೇರೆ ಬೇರೆ ನೀವು ಹರಟೆ ಹೊಡಿತಾ ಇರ್ಬೋದು. ಅದ್ರ ಬದಲು ಇಂಥ ಕೆಲಸ ಮಾಡಿದ್ರೆ ಮನಸ್ಸಿಗೂ ಒಂದು ಸಮಾಧಾನ ಇರ್ತದೆ ಅಂತ ಹೇಳಿ ನಾನು ಶುರು ಮಾಡಿದ್ದು. ಗುರೂಜಿ, ಈಗ ತಪಸ್ಸಾಧನೆ ಯೋಜನೆಯಲ್ಲಿ ನಿಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟ ಆಗಿದ್ದು ಯಾವುದು ಪಾಯಿಂಟ್, ಯಾವ್ದು ಅಂಶ? ಮುಖ್ಯ ಅಂದ್ರೆ ಈ ಪ್ರಾಜೆಕ್ಟ್ನಲ್ಲಿ ನನಗೆ ಅತಿ ಇಷ್ಟ ಆಗಿದ್ದೇನೆಂದ್ರೆ, ಈ ಪ್ರಾಜೆಕ್ಟ್ ಕಾನ್ಸೆಪ್ಟ್ ಏನಿದೆ ಅಲ್ಲ ಅದು ಲೈಕ್ ಆಗಿದ್ದು. ಈ ತಪಸ್ ಈಗ ಅದ್ರದ್ದು ನಾವು ಸ್ಟ್ರಕ್ಚರ್ ನೋಡಿದ್ರೆ ಯಾವ ರೀತಿ ಇದೆ ಅಂದ್ರೆ, ಇಡೀ ರಾಜ್ಯದ ತುಂಬಾ ಅವರು ಪರೀಕ್ಷೆ ಮಾಡಿ ಅದರಲ್ಲಿ ಅತಿ ಸೂಕ್ತ ಇರುವಂತಹ ವಿದ್ಯಾರ್ಥಿಗಳು, ಅಂದ್ರೆ ಅವರಿಗೆ ಆರ್ಥಿಕವಾಗಿ ಅನಾನುಕೂಲತೆ ಇರ್ತದೆ, ಆದ್ರೆ ಪ್ರತಿಭಾವಂತರಿದ್ದಾರೆ. ಈ ರೀತಿ ಇದ್ದವ್ರನ್ನ ಆರಿಸಿ ತಗೊಂಡು ಬಂದು ಅವರಿಗೆ ಇಲ್ಲಿ 2 ವರ್ಷ ತರಬೇತಿ ಕೊಟ್ಟು ಅವರು ಒಂದು IIT ಏನು ರೆಡಿ ಆಗ್ತಾರಲ್ಲ, ಇದು ಒಂದು ಪ್ರಾಸೆಸ್ ಅಲ್ಲಿ ಇದ್ರದ್ದು ಪರಿಣಾಮ ನಾವು ನೋಡಿದ್ರೆ ಏನಾಗ್ತದೆ ಅಂದ್ರೆ, ಈ 2 ವರ್ಷ ಟ್ರೈನಿಂಗ್ ಕೊಡೋದಕ್ಕಿಂತಲೂ ಆ ಒಬ್ಬ ವಿದ್ಯಾರ್ಥಿ IIT ಜಾಯಿನ್ ಆಗಿ ಅವ್ರ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಉದ್ಯೋಗ ಸೇರ್ಕೊಂಡು ಮಾಡಿದ್ರೆ ಆ ಬರೀ ಒಂದು ಕುಟುಂಬ ಅಲ್ಲ, ಆ ಇಡೀ ಹಳ್ಳಿಯ ಮೇಲೆ ಒಂದು ಒಳ್ಳೆ ಪರಿಣಾಮ ಬೀರ್ತದೆ. ಆ ಇಡೀ ಹಳ್ಳಿಯಲ್ಲಿ ಅವರೊಂದು ರೋಲ್ ಮಾಡೆಲ್ ಆಗಿಬಿಡ್ತಾರೆ. ನಾನು ಇದೇ ರೀತಿ ಮಾಡಬೇಕು. ಈಗ ಅವನು ನಮ್ಮ ಸ್ಕೂಲಲ್ಲೇ ಇದ್ದ 7ನೇ ಕ್ಲಾಸಲ್ಲಿ ಇವತ್ತು ಒಳ್ಳೆ ಚೆನ್ನಾಗಿದ್ದಾನೆ, ಅವನು ಈಗ IIT ಗುವಾಹಟಿಯಲ್ಲಿ ಓದ್ತಾ ಇದ್ದಾನೆ, ಕಾನ್ಪುರ್ನಲ್ಲಿ ಓದ್ತಾ ಇದ್ದಾನೆ ಅಂತ ಈ ರೀತಿ ಒಂದು ಮಕ್ಕಳಿಗೆ ಒಳ್ಳೆ ಪ್ರೇರಣೆ ಬರ್ತದಲ್ಲ, ಅದರಿಂದ ಏನಾಗ್ತಂದ್ರೆ ಇಡೀ ಹಳ್ಳಿಯಲ್ಲಿ ದಿಕ್ಕಿನಲ್ಲಿ ಹೋಗುವಂತ ಪ್ರಯತ್ನ ಶುರುವಾಗ್ತದೆ. ಇದಕ್ಕಾಗಿ ಇವರು ಈ ತಪಸ್ಸು ಮತ್ತು ಸಾಧನದಲ್ಲಿ ಏನಂದ್ರೆ ಒಳ್ಳೆ ರೋಲ್ ಮಾಡೆಲ್ಗಳು ತಯಾರಾಗ್ತಾ ಇದ್ದಾರೆ ಪ್ರತಿ ಪರಿಸರದಲ್ಲಿನೂ. ಇಡೀ ಕರ್ನಾಟಕದಲ್ಲಿ ಈಗ ಲಾಸ್ಟ್ ಇಷ್ಟು ವರ್ಷದಲ್ಲಿ ಹೆಚ್ಚು ಕಮ್ಮಿ 1000 ವಿದ್ಯಾರ್ಥಿಗಳು ಬಂದಾರೆ. ಅಂದ್ರೆ 1000 ಹಳ್ಳಿಗಳಲ್ಲಿ ಅವರು ಒಂದು ಪ್ರೇರಣೆ ಕೇಂದ್ರಗಳಾಗಿದ್ದಾರೆ. ಈ ರೀತಿ ಮಾಡ್ತಾ ಇರೋದು. ಮತ್ತೆ ಅವರ ಪ್ರತಿಭೆಗೆ ನಾವು ಪುರಸ್ಕಾರ ಮಾಡ್ತಾ ಇದ್ದೀವಿ. ಮುಖ್ಯ ಅಂದ್ರೆ ಅವರು ದೇ ಡಿಸರ್ವ್ ಇಟ್, ಹೌದಾ? ಅದಕ್ಕಾಗಿ ಮಾಡ್ತಾ ಇರೋದು. ಅದಕ್ಕಾಗಿ ಇದ್ರದ್ದು ಒಳ್ಳೆ ಪರಿಣಾಮ ಇದೆ ಸಮಾಜದ ಮೇಲೆ. ಅದಕ್ಕೆ ನನಗಿದು ಅತಿ ಇಷ್ಟ ಆಗೋದು. ಗುರುಜಿ, ಈಗ ನೀವು ಸೇವೆ ಮಾಡೋದನ್ನ ಕಂಡು ಬೇರೆಯವರು ಪ್ರೇರೇಪಿತರಾಗಿದ್ದಾರೆ? ಆಗಿದ್ದಾರೆ. ಆ ರೀತಿ ಈಗ ನಾನು ಈ ಒಂದು ಕಾರ್ಪೊರೇಟ್ ಉದ್ಯೋಗಕ್ಕೆ ಬಂದ ಮೇಲಿಂದ ಸಾಕಷ್ಟು ವರ್ಷ ಬೇಕಾದ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಕೋಆರ್ಡಿನೇಟ್ ಮಾಡೋದಾಗ್ಲಿ, ಬೇರೆ ಮಾಡೋದು ಆಗಿದೆ. ಅದರಲ್ಲಿ ಎಷ್ಟೋ ಜನ ಬೇರೆ ಬೇರೆ
ರೀತಿಯಲ್ಲಿ ತೊಡಗಿಸ್ಕೊಂಡವರಿದ್ದಾರೆ. ಕೆಲವರಂತೂ ಕಾರ್ಪೊರೇಟ್ ಉದ್ಯೋಗ ಬಿಟ್ಟು NGO ಸೆಕ್ಟರ್ನಲ್ಲಿ ಜಾಯಿನ್ ಆಗಿ ಅದರಲ್ಲೇ ಒಂದು ಖುಷಿಯನ್ನು ಕಂಡುಕೊಂಡವರು ಇದ್ದಾರೆ. ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ. ಅದು ಒಂದು ಅವ್ರವ್ರ ಮನಸ್ಸಿಗೆ ಬರಬೇಕು, ಯಾವಾಗ ಅಂತ ಬಂತು ಅಂದ್ರೆ ಆಮೇಲಿಂದ ಶುರು ಆಗುತ್ತೆ. ಗುರುಜಿ, ನೀವು ಆ ಥರದ್ದು ಯಾವುದಾದ್ರೂ ಉದಾಹರಣೆ ಹೇಳ್ಬೋದಾ? ಹೇಳ್ಬೋದು. ಉದಾಹರಣೆ, ನಾವು ಶುರುನಲ್ಲಿ ಮಾಡಿದಾಗ ಅವಾಗ ಈ ಸ್ಲಮ್ಗಳಲ್ಲಿ ಟ್ಯೂಷನ್ ಕ್ಲಾಸಸ್ ನಡೆಸ್ತಾ ಇದ್ದೀವಿ, ಈ ರಾಷ್ಟ್ರೋತ್ಥಾನದ ಮುಖಾಂತರನೇ, ನಾನ್ ಫಾರ್ಮಲ್ ಎಜುಕೇಶನ್. ಅಲ್ಲಿ ಆವಾಗ ಈ ಹೈದರಾಬಾದ್ನಲ್ಲಿ ಒಂದು ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಅಂತ ಇದೆ. ಅದು ನಮ್ಮ ದೇಶದಲ್ಲೇ ಈಗ ಮ್ಯಾನೇಜ್ಮೆಂಟ್ನಲ್ಲಿ ಓದೋರಿಗೆ ಒಂದು ಅವ್ರ ದೊಡ್ಡ ಗುರಿ ಏನು ಅಂದರೆ ISBL ನಾನು MBA ಮಾಡಬೇಕು ಅಂತ. ಆದರೆ ಅಲ್ಲಾಗಲಿ ಅಥವಾ ಬೇರೆ ದೇಶದಲ್ಲಾಗಲಿ ಏನಿದೆ ಅಂದರೆ, ನೀವು ಯಾವುದಾದ್ರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂದರೆ ನಿಮಗೆ ಕಮ್ಯುನಿಟಿ ಸರ್ವಿಸ್ ಅಥವಾ ಸೋಷಿಯಲ್ ಸೆಕ್ಟರ್ನಲ್ಲಿ ನೀವು ಎಷ್ಟು ಕೆಲಸ ಮಾಡಿರಿ ಅನ್ನೋದು ನೋಡ್ತಾರೆ ಅವರು. ನೀವು ಅದು ಮಾಡಿದ್ರೆ ಅಂದ್ರೆ ನಿಮಗೊಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ ಕೊಡ್ತಾರೆ, ಅಂದರೆ ನಿಮಗೆ ಅಡ್ಮಿಷನ್ ಈಸಿ ಆಗ್ತದೆ. ಅದರ ಅರ್ಥ ಏನು ಅಂದರೆ ಬರೀ ಪುಸ್ತಕ ಓದೋರಿಗೆ ಅವರು ಪ್ರಾಧಾನ್ಯತೆ ಕೊಡೋದಿಲ್ಲ, ಅದ್ರ ಬದಲು ಯಾರು ಆಲ್ರೌಂಡರ್ ಇರ್ತಾರೋ ಅಂಥವ್ರಿಗೆ ಅಲ್ಲಿ ಇದು ಸಿಗ್ತದೆ. ಆ ರೀತಿ ನಮ್ಮ ಜೊತೆ ಆ ಟ್ಯೂಷನ್ ಸೆಂಟರ್ನಲ್ಲಿ ಪಾಠ ಮಾಡಿದವರು ಮುಂದೆ ISBL ಕಲಿತು ಈಗ ಬೇರೆ ಕಂಪನಿಗಳಲ್ಲಿ ಒಳ್ಳೆ CSR ಹೆಡ್ ಅಂತ ಕೆಲಸ ಮಾಡುವಂಥದ್ದು ಒಂದು 2 ಉದಾಹರಣೆ ಇದೆ. ಗುರುಜಿ, ನೀವು ಹೇಳಿದ್ರಿ ನಿಮಗೆ ರಾಷ್ಟ್ರೋತ್ಥಾನ ಭಾರತ್ ಭಾರತಿ ಪುಸ್ತಕದಿಂದ ಪರಿಚಯ ಅಂತ, ಬಟ್ ಈಗ ನಿಮ್ಮ ಕಂಪ್ನಿಗೆ ಹೇಗೆ ರಾಷ್ಟ್ರೋತ್ಥಾನ ಪರಿಚಯ ಆಯಿತು? ಕಂಪನಿಗೆ ಪರಿಚಯ ಆಗಿದ್ದು ಅಂತಂದ್ರೆ ಅದರಲ್ಲಿ ನಾನು ಒಂದು ನಿಮಿತ್ತ ಅಂತ ಹೇಳ್ಬೋದು. ಈಗ ನಮ್ಮ ಕಂಪನಿಯಲ್ಲಿ ಏನಿದೆ ಅಂದ್ರೆ CSR ಟೀಮ್ ಅಂತ ಇದೆ, ಒಂದು ಕೋರ್ ಟೀಮ್. ಪ್ರತಿ ಕಂಪನಿಯಲ್ಲಿ ಏನಿದೆ ಅಂದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದೇನಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಸರ್ಕಾರದಿಂದ ಮಾಡಿರುವಂತಹ ಒಂದು ನಿಯಮ. ಪ್ರತಿ ಕಂಪನಿನೂ ತಾವು ಗಳಿಸಿರುವಂತಹ ಲಾಭ ಏನಿದೆ ಆ ಪ್ರಾಫಿಟ್ ನಲ್ಲಿ ಕೆಲವು ಪರ್ಸೆಂಟೇಜ್ ಸಮಾಜಕ್ಕಾಗಿ ಮೀಸಲಿಡಬೇಕು ಅಂತ ಇದೆ ಈಗ ರೂಲ್. ಅದಕ್ಕೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೆಯೋದು. ಈಗ ಇಲ್ಲಿ ನಾನು ಹಾಕೊಂಡಿರೋ ಟಿ-ಶರ್ಟು ಅದೇ ಇದೆ, CSR ಅಂತ. ಈ ಕೆಲಸ ಏನಿದೆನೋ ಈ ಕೆಲಸದಲ್ಲಿ ಅದನ್ನ ನೋಡ್ಕೊಳ್ಳಿಕ್ಕೆ ಅಂತ ಪ್ರತಿ ಕಂಪನಿಯಲ್ಲೂ ಒಂದು ಸಣ್ಣ ಟೀಮ್ ಇರ್ತದೆ. ಆ ಟೀಮಲ್ಲಿ ಕೆಲವರು ಸೇರಿ ಡಿಸಿಷನ್ ಮಾಡುವಂಥದ್ದು ಇರ್ತದೆ. ಈಗ ನಮ್ಮ ಕಂಪನಿಯಲ್ಲಿ ನಾನು ಆ ಟೀಮ್ನಲ್ಲಿ ಇದ್ದೀನಿ ಒಬ್ಬ ಮೆಂಬರ್ ಆಗಿ. ಅಲ್ಲಿ ಬೇರೆ ಬೇರೆ ಎಲ್ಲ ಪ್ರಾಜೆಕ್ಟ್ಗಳದ್ದು ಪ್ರಪೋಸಲ್ ಬರ್ತದೆ. ಈಗ ಯಾರಿಗೋ ಒಂದು ವಿಮೆನ್ ಎಂಪವರ್ಮೆಂಟ್ ಇರ್ಬೋದು, ಅಥವಾ ಹೆಲ್ತ್ ಸೆಕ್ಟರ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ ಪ್ರಾಜೆಕ್ಟ್ಗಳು ಬರ್ತಾವೆ. ಫಾರೆಸ್ಟ್ರಿ ಇರ್ಬೋದು, ಎಕಾಲಜಿ, ಎನ್ವಿರಾನ್ಮೆಂಟು, ಅಥವಾ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅದಕ್ಕೆ ಏನಾದರೂ ಮಾಡಬೇಕು ಅಂತ ಯಾರಾದರೂ ಒಂದು ಇದು ಕೊಡ್ತಾರೆ, ಅಥವಾ ಬೀದಿ ನಾಯಿಗಳದ್ದು. ಈ ರೀತಿ 108 ಪ್ರಾಜೆಕ್ಟ್ಗಳು ಬರ್ತಾವೆ ಪ್ರತಿ ವರ್ಷ ಪ್ರಪೋಸಲ್. ಅದರಲ್ಲಿ ಆರಿಸಿ ಯಾವುದು ಅತಿ ಯೋಗ್ಯ ಅನಿಸ್ತದೋ ಅಂಥದನ್ನ ಸೆಲೆಕ್ಟ್ ಮಾಡೋದಿರ್ತದೆ. ಆ ರೀತಿ ಮಾಡುವಾಗ ಕೋಇನ್ಸಿಡೆಂಟ್ಲಿ ಏನಾಯ್ತು, ರಾಷ್ಟ್ರೋತ್ಥಾನ ಕಡೆಯಿಂದನೂ ಪ್ರಾಜೆಕ್ಟ್ ಪ್ರಪೋಸಲ್ ಬಂದಿತ್ತು. ನನಗೆ ರಾಷ್ಟ್ರೋತ್ಥಾನದ ಒಳ್ಳೆ ಪರಿಚಯ ಇರೋದ್ರಿಂದ ನಾನೇನ್ ಮಾಡಿದೆ, ಅವಾಗ ಕಮಿಟಿಯಲ್ಲಿ ಇಲ್ಲ ಇದು ನನಗೆ ಗೊತ್ತಿರುವಂತ ಸಂಸ್ಥೆ ಮತ್ತೆ ತುಂಬಾ ಡಿಸರ್ವಿಂಗ್ ಇದೆ, ಅಂದ್ರೆ ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ ಅಂತ ಹೇಳಿದ್ಮೇಲೆ ಕಂಪನಿಯಲ್ಲಿನೂ ಕೂಡ ಅದಕ್ಕೆ ಒಪ್ಪಿದ್ರು. ಆ ರೀತಿ ರಾಷ್ಟ್ರೋತ್ಥಾನದ ಜೊತೆ ಅಸೋಸಿಯೇಷನ್ ಪ್ರಾರಂಭ ಆಯ್ತು, ಅಂದ್ರೆ CSR ಅದು. ಗುರುಜಿ, ಈಗ ನೀವು ಹೇಳಿದ್ರಿ ಸ್ವಲ್ಪ ಪರ್ಸೆಂಟ್ ನಿಮ್ಮ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಪರ್ಸೆಂಟ್ ನೀವು ರಾಷ್ಟ್ರೋತ್ಥಾನ ಕೊಡ್ತಿದ್ದೀರಾ ಅಂತ. ಈಗ CSR ಸ್ವಲ್ಪ ಪರ್ಸೆಂಟ್ ಆಲ್ರೆಡಿ ನಿಮ್ಗೆ ಹೇಳಿದ್ಯೋ ಅಥವಾ ನೀವೇನಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟು ಪರ್ಸೆಂಟೇ ನಾವು ಕೊಡ್ತೀವಿ ಅಂತ ಇದೆಯಾ? ಇಲ್ಲ, ಸರ್ಕಾರದ ರೂಲ್ ಇರೋದೇನು ಅಂದ್ರೆ ನೀವು ನಿಮಗೆ ಬಂದಿರೋ ಪ್ರಾಫಿಟ್ ನಲ್ಲಿ ಕನಿಷ್ಠ 2% ಆದ್ರೂ ಕೊಡಿ ಅಂತ ಇರೋದು. ಈಗ ಆಯಾ ಕಂಪನಿಗಳ ಮೇಲೆ ಅದು ನಿರ್ಧಾರ ಆಗಿರ್ತಾನೆ, ಅವ್ರು ಹೆಚ್ಚು ಕೊಡ್ಬೋದು ಕಮ್ಮಿ ಕೊಡ್ಬೋದು. ಆದ್ರೆ ಸಾಮಾನ್ಯವಾಗಿ ಪ್ರತಿ ಕಂಪನಿಗಳು ಕನಿಷ್ಠ 2% ಆದ್ರೂ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಾಗಿ ಮೀಸಲಿಟ್ಟಿರ್ತಾರೆ. ಅದೇ ಅಮೌಂಟ್ ಬೇಕಾದಷ್ಟು ಆಗ್ತಾನೆ. ಅದನ್ನೇ ಸರಿಯಾಗಿ ಉಪಯೋಗ ಮಾಡಿದ್ರೆ ಇಡೀ ದೇಶದಲ್ಲೇ ಚಮತ್ಕಾರ ಮಾಡ್ಬೋದು. ಆದ್ರೆ ಏನಂದ್ರೆ ಅದದ್ದು ಸರಿಯಾದ ನಿರ್ವಹಣೆ ಆಗೋದಿಲ್ಲ, ಸರಿಯಾದ ರೀತಿ ಅದನ್ನ ನೋಡುವಂಥವ್ರು ಇರೋದಿಲ್ಲ. ಎಷ್ಟೋ ಸಲ ಏನಾಗ್ತದೆ, ಪ್ರಾಫಿಟ್ ಆಗಿದೆ ಅದನ್ನ ಎತ್ತಿ ಕೊಟ್ಟು ಬಿಟ್ಟೆ ಅಂತ ಕೊಟ್ಟು ಬಿಡ್ತಾರೆ. ಆದ್ರೆ ಅದರದ್ದು ಸರಿಯಾದ ಉಪಯೋಗ ಆಯ್ತಾ, ಅದರದ್ದು ಬೆನಿಫಿಷಿಯರಿ ಯಾರಿದ್ದಾರೋ ಅವರಿಗೆ ನಿಜವಾಗ್ಲೂ ರೀಚ್ ಆಗಿದೆಯಾ ಅಂತ ನೋಡುವಂಥದ್ದು ಇನ್ನು ಆ ರೀತಿ ಒಳ್ಳೆ ಗವರ್ನೆನ್ಸ್ ಇಲ್ಲ ನಮ್ಮಲ್ಲಿ. ರಾಷ್ಟ್ರೋತ್ಥಾನದ ಬಗ್ಗೆ ಕಂಪನಿಯಲ್ಲಿ ಏನು ಒಪಿನಿಯನ್ ಇದೆ? ಕಂಪನಿಯಲ್ಲಿ ಒಳ್ಳೆ ಅಭಿಪ್ರಾಯ ಇದೆ. ಏನಂದ್ರೆ ನಾವೀಗ ಶುರು ಮಾಡಿದ್ಮೇಲೆ ಇಲ್ಲಿ ಏನ್ ತಪಸ್ಸದ್ ನಡೀತಾ ಇದೆ ಪ್ರಾಜೆಕ್ಟು, ಇಲ್ಲಿ ಮತ್ತೆ ಥಣಿಸಂದ್ರ ಸ್ಕೂಲ್ನಲ್ಲಿ ಸಾಧನಾದ್ ನಡೀತಾ ಇದೆ. 2 ಕಡೆ ನಮ್ಮ ಆಫೀಸ್ ಕಡೆಯಿಂದ ಟೀಮ್ಗಳು ಬಂದಿತ್ತು. ನಾವು ಕನಿಷ್ಠ ಒಂದು 5-6 ಸಲ ಇಲ್ಲಿ ವಿಸಿಟ್ ಮಾಡಿದ್ದೀವಿ. ಅಂದ್ರೆ ಬೇರೆ ಬೇರೆ ಎಲ್ಲರನ್ನ ಕರ್ಕೊಂಡು ಬಂದು ಅವ್ರು ಇಲ್ಲಿ ನೋಡಿದಾಗ ಅವ್ರಿಗೆ ನಿಜವಾಗಿಯೂ ನಂಬಲಿಕ್ಕೆ ಆಗ್ಲಿಲ್ಲ. ಉದಾಹರಣೆಗೆ ಇಲ್ಲಿದೊಂದು ಟೈಮ್ ಟೇಬಲ್ ಇದೆ, ನೀವು ಆಮೇಲೆ ನೋಡಿರು.
ಬೆಳಗ್ಗೆ 5 ಗಂಟೆಗೆ ಎದ್ರು ಅಂದ್ರೆ ಮಕ್ಕಳು ರಾತ್ರಿ 11ರವರೆಗೂ ಕಂಪ್ಲೀಟ್ ಎಂಗೇಜ್ ಇರ್ತಾರೆ ಅವ್ರು ವಾಪಸ್ ಮಧ್ಯಾಹ್ನ ನನಗೊಂದು ಗಂಟೆ ಸಮಯ ಇದೆ ಹೋಗಿ ನಿದ್ದೆ ಮಾಡ್ತೀನಿ ಅಂದ್ರೆ ನಿದ್ದೆ ಮಾಡ್ಲಿಕ್ಕಿಲ್ಲ ಅಂತ. ಆ ರೀತಿ ಅವ್ರು 2 ವರ್ಷ ಶ್ರಮ ಪಡ್ತಾರೆ. ಎಲ್ಲಕ್ಕಿಂತ ಏನಂದ್ರೆ ಇಲ್ಲಿ ಮಕ್ಕಳದ್ದು ಏನು ಆ ಸಮರ್ಪಣೆ ಇದೆ, ಆ ಕಮಿಟ್ಮೆಂಟು, ಅದು ನಿಜವಾಗ್ಲೂ ಎಕ್ಸಾಂಪ್ಲರಿ. ಅಂದ್ರೆ ಅವರು ಬೇರೆಯವರು ನಿಜವಾಗ್ಲೂ ಫಾಲೋ ಮಾಡ್ಬೇಕು, ಆ ರೀತಿ ಒಂದು ಇದು ಇದೆ. ಈಗ ನಾನು ಉದಾಹರಣೆಗೆ ನನ್ನ ಕಲೀಗ್ಸ್ನ ಕರ್ಕೊಂಡು ಬಂದಿದ್ದೆ ಇಲ್ಲಿ. ಈಗೆಲ್ಲ ನನ್ನ ಕಲೀಗ್ಸಿಗೂ ಅವರಿಗೂ ಬೇರೆ ಬೇರೆ ಡಿಗ್ರಿ ಓದುವಂತ ಮಕ್ಕಳಿದ್ದಾರೆ ಅಥವಾ PUC ಓದುವಂತ ಮಕ್ಕಳಿದ್ದಾರೆ. ಮನೇಲಿ ತಾವು ಮಕ್ಕಳ ಜೊತೆ ಏನ್ ಗುದ್ದಾಡ್ತೀವಿ ಅಂತ ಅವ್ರಿಗೆ ಗೊತ್ತದ, ಅಂದ್ರೆ ಯಾವ ರೀತಿ ಕಷ್ಟ ಪಡ್ತೀವಿ ಅಂತ. ಮಕ್ಕಳು ಅವ್ರು ಮೊಬೈಲ್ ಬಿಡೋದಿಲ್ಲ ಅಥವಾ ತಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಿಲ್ಲ, ಬೆಳಗ್ಗೆ ಎಬ್ಬಿಸ್ಬೇಕಾದ್ರೆ 4 ಸಲ ಏಟ ಕೊಟ್ಟು ಎಬ್ಬಿಸ್ಬೇಕಾಗ್ತಿತ್ತು. ಈ ರೀತಿ ಇರುವಾಗ ಇಲ್ಲಿ ಮಕ್ಕಳು ತಾವಾಗಿ 5 ಗಂಟೆಗೆ ಎದ್ದು ಅಭ್ಯಾಸ ಮಾಡ್ತಾರೆ. ಇದನ್ನ ನೋಡಿ ಅವ್ರಿಗೆ ನಂಬಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇದು ಎಲ್ಲಕ್ಕಿಂತಲೂ ಇನ್ನೂ ದೊಡ್ಡ ಪಾಯಿಂಟ್ ಏನಂದ್ರೆ, ಪ್ರತಿ ವರ್ಷ ಇಲ್ಲಿ ರಿಸಲ್ಟ್ ಏನ್ ಬರ್ತಾ ಇದೆ ಅಲ್ಲ, ದಟ್ ಈಸ್ ಅ ಟ್ರೂ ಟೆಸ್ಟಮೆಂಟ್ ಟು ದ ಎಫರ್ಟ್. ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೋ ಅದ್ರದ್ದು ಪರಿಣಾಮ ಏನು ಅಂದ್ರೆ ಆ ರಿಸಲ್ಟ್ ನಲ್ಲಿ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ IIT ಕ್ರ್ಯಾಕ್ ಮಾಡೋದು ಅಷ್ಟು ಈಸಿ ಇಲ್ಲ. ಎಷ್ಟೋ ಜನ ಎಲ್ಲಾ ರೀತಿ ಸೌಲಭ್ಯಗಳಿದ್ದು ಕೂಡ ಕಷ್ಟದ ಅಂದ್ರೆ ಅದ್ರದ್ದು ಪರ್ಸೆಂಟೇಜ್ ನೋಡಿದ್ರೆ. ಈ ಮಕ್ಕಳು ಮಾಡ್ತಾ ಇದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಎಫರ್ಟ್. ಇದು ನಮ್ಮಲ್ಲಿ ತುಂಬಾ ಇಂಪ್ರೆಸ್ ಆಗಿದೆ. ಇದೇ ರೀತಿನೇ ನಾವು ಸಾಧನಾಕ್ ಹೋಗಿದ್ವಿ, ಅಲ್ಲಿ ಎಲ್ಲ ಮೆಡಿಕಲ್ಗೆ ತಯಾರಾಗುವಂಥವ್ರು ಇದ್ದಾರೆ, ಅವ್ರದನ್ನು ನೋಡಿದ್ರು ಕೂಡ ಅವ್ರಿಗೆ ತುಂಬಾ ಇಂಪ್ರೆಸ್ ಆಗಿದೆ. ಸೊ ಹಿಂಗಾಗಿ ಏನಾಗಿದೆ ಅಂದ್ರೆ ಔಟ್ಕಮ್ ಏನಾಯ್ತು ಅಂದ್ರೆ, ಯೂಶಲಿ ನಾವು ಪ್ರತಿ ವರ್ಷ ಪ್ರಾಜೆಕ್ಟ್ಗಳು ಬರ್ತವೆ. ಕೆಲವು ಪ್ರಾಜೆಕ್ಟಿಗೆ 1 ವರ್ಷ ಫಂಡಿಂಗ್ ಆಗ್ತದೆ, 2ನೇ ವರ್ಷ ಆಗ್ತದೆ. ಬಟ್ ರಾಷ್ಟ್ರೋತ್ಥಾನದ ಪ್ರಾಜೆಕ್ಟ್ ಏನಂದ್ರೆ ಆಸ್ ಅ ಎಕ್ಸೆಪ್ಷನ್ ಇಯರ್ ಆನ್ ಇಯರ್ ಫಂಡಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಯಾಕಂತಂದ್ರೆ ಈ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಪಾಸಿಟಿವ್ ಇಂಪ್ರೆಷನ್ ಎಲ್ಲರಲ್ಲೂ ಕ್ರಿಯೇಟ್ ಆಗಿದೆ. ಗುರುಜಿ, ಈಗ ನಿಮ್ ಕಾಲದಲ್ಲಿ ಏನಾದ್ರು ಅಂದ್ರೆ ನೀವು PUC ಓದುವಾಗ ಏನಾದ್ರು ತಪಸ್ ಯೋಜನೆ ಇದ್ರೆ ನೀವು ಅದಕ್ಕೆ ಹೋಗ್ತಿದ್ರಾ? ಡೆಫಿನೆಟ್ ಆಗಿ ನಾನು ತಪಸ್ನ ಈ ರೀತಿ ಯೋಜನೆ ಇದ್ರೆ ನನ್ನಂತ ಅದೃಷ್ಟವಂತನೇ ಯಾರು ಇಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ಇರ್ಲಿಲ್ಲ ಅವಾಗ. ಈಗಿನ ಮಕ್ಕಳು ಆ ಅದೃಷ್ಟ ಇದೆ. ನಿಜವಾಗ್ಲು ಒಳ್ಳೆ ಯೋಜನೆ. ಇದ್ರದ್ದು ಹೆಚ್ಚು ಇನ್ನೂ ಪ್ರಚಾರ ಆಗಬೇಕು, ಹೆಚ್ಚು ವಿದ್ಯಾರ್ಥಿಗಳು ಬರಬೇಕು. ಆಮೇಲೆ ಪ್ರತಿ ವರ್ಷ ಅರ್ಹರಿದ್ದಂತ ವಿದ್ಯಾರ್ಥಿಗಳೇ ಬರ್ತಾರೆ. ಅಂದ್ರೆ ಯಾರಿಗೆ ನಿಜವಾಗಿ ಅವಶ್ಯಕತೆ ಇದೆಯೋ ಮತ್ತೆ ಯಾರಲ್ಲಿ ಪ್ರತಿಭೆ ಇದೆಯೋ ಅಂಥವರೇ ಬರ್ತಾರೆ. ಇದು ಇನ್ನೂ ಹೆಚ್ಚಾಗಬೇಕು. ನನಗನ್ಸುತ್ತೆ ಒಂದು ತಪಸ್ಸು ಬದಲು ಇನ್ನೂ 4 ತಪಸ್ಸು ಪ್ರಾಜೆಕ್ಟ್ ಆದ್ರೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ನೀಡಂತೂ ಇದ್ದೇ ಇದೆ. ಗುರುಜಿ, ಈಗ ನೀವು ನಿಮ್ ಕಂಪ್ನಿ CSR ನ ಸೇವೆ ಸಲ್ಲಿಸೋದಕ್ಕೆ ರಾಷ್ಟ್ರೋತ್ಥಾನವನ್ನೇ ಯಾಕೆ ಚೂಸ್ ಮಾಡಿದ್ರಿ? ಬೇರೆ ಸೇವೆ ಯಾಕಿಲ್ಲ? ಯಾಕಂತಂದ್ರೆ ನಾನು ಹೇಳಿದ್ನೆ, ಒಂದು ರಾಷ್ಟ್ರೋತ್ಥಾನದ ನನಗೆ ಪರಿಚಯ ಇತ್ತು ಮೊದಲಿನಿಂದ. ಆಮೇಲೆ ನನಗಿಲ್ಲಿ ಸಾಕಷ್ಟು ಸಲ ನಾನು ಹೋಗಿ ನೋಡಿದ್ದೇನೆ. ಅಂದ್ರೆ ಬ್ಲಡ್ ಬ್ಯಾಂಕ್ ಇರ್ಬೋದು ಅಥವಾ ರಾಷ್ಟ್ರೋತ್ಥಾನದ ಕಡೆಯಿಂದ ನಡೀತಾ ಇರುವಂತ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೂ ಎಲ್ಲ ವಿಸಿಟ್ ಮಾಡಿ ಆಗಿದೆ. ಎಲ್ಲಾ ಪ್ರಾಜೆಕ್ಟ್ಗಳಲ್ಲಿ ನೋಡಿದಾಗ ಏನಂದ್ರೆ, ಬೇರೆ NGOಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅತಿ ಪ್ರಾಮಾಣಿಕವಾಗಿ ಕೆಲಸ ನಡೀತಾ ಇದೆ ಮತ್ತು ಪಾರದರ್ಶಕತೆ ಇದೆ. ಅಂದ್ರೆ ಆ ಒಂದು ಟ್ರಾನ್ಸ್ಪರೆನ್ಸಿ ಇದೆ. ಈಗ ಎಷ್ಟೋ NGOಗಳಲ್ಲಿ ಏನಾಗ್ತದೆ, ನೀವು ದುಡ್ಡು ಕೊಡ್ತಾ ಇದೀರಲ್ಲ ಕೊಡ್ರಿ, ಆಮೇಲೆ ಮುಂದಿನ ನಾನು ನೋಡ್ಕೋತೀನಿ ಅಂತಾರ. ಅಂದ್ರೆ ದುಡ್ಡು ಕೊಡೋವರೆಗೂ ಮಾತ್ರ ನಮ್ದು ನಿಮ್ದು ಸಂಬಂಧ, ಆಮೇಲೆ ನೀವು ಅದ್ರ ಬಗ್ಗೆ ಕೇಳಿಕ್ ಬರ್ಬೇಡ್ರಿ ಅಂತ ಈ ರೀತಿ ಒಂದು ಮನೋಭಾವನೆ ಇದೆ ಎಷ್ಟೋ ಕಡೆ. ಆಮೇಲೆ ಎರಡನೇದ್ದೇನಂದ್ರೆ, ಆ ಕೊಟ್ಟಿರುವಂತ ಸಹಾಯ ನಿಜವಾಗ್ಲೂ ಬೆನಿಫಿಷಿಯರಿಗೆ ರೀಚ್ ಆಗ್ತಾ ಇದೆಯಾ ಅನ್ನೋದು. ಅದು ಎಷ್ಟು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ರೀಚ್ ಆಗಬೇಕು, ಅದು ರೀಚ್ ಆದ್ರೆ ಕೊಟ್ಟಿರುವಂತವ್ರಿಗೂ ಒಂದು ಸಮಾಧಾನ ಇರ್ತದೆ. ಆ ಎರಡೂ ಕೆಲಸ ಇಲ್ಲ ಆಗ್ತದೆ. ಅಂದ್ರೆ ಒಂದು, ನೀವು ಬರೀ ದುಡ್ಡು ಕೊಟ್ಟು ಮರೆಯೋದಲ್ಲ, ಅದ್ರ ಆದ್ಮೇಲೂ ನಿಮ್ದು ಅಸೋಸಿಯೇಷನ್ ಇದೆ ಅದ್ರ ಜೊತೆಗೆ. ಎರಡನೇದ್ದು ಏನಂದ್ರೆ, ಅದು ಒಳ್ಳೆ ಸದುಪಯೋಗ ಆಗ್ತಾ ಇದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಯಾಕಂದ್ರೆ ಅವರು ರೆಗ್ಯುಲರ್ ಆಗಿ ರಿಪೋರ್ಟ್ ಕಳಿಸ್ತಾರೆ. ಆಮೇಲೆ ಪ್ರತಿಯೊಂದು ಅಚೀವ್ಮೆಂಟ್ದ್ದು ನಮಗೆ ಅಪ್ಡೇಟ್ ಮಾಡ್ತಾರೆ. ಈಗ ಮಕ್ಕಳದ್ದು ರಿಸಲ್ಟ್ ಬರೋದಾಗ್ಲಿ ಅಥವಾ ಎಕ್ಸಾಮದ್ದಾಗ್ಲಿ, ಈ ರೀತಿ ಎಲ್ಲ ಮಾಡೋದ್ರಿಂದ ನನಗನ್ಸಿದ್ದು ಏನಂದ್ರೆ, ಬೇರೆ NGOಗಳಿಗೆ ಕಂಪೇರ್ ಮಾಡಿದ್ರೆ ರಾಷ್ಟ್ರೋತ್ಥಾನ ಡೆಫಿನೆಟ್ಲಿ ಡಿಸರ್ವ್ಸ್ ಬೆಟರ್ ಹೆಲ್ಪ್. ಗುರುಜಿ, ಈಗ ಮೊದಲೇ ಈ ರೀತಿ ನೀವು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಅಥವಾ? ಇಲ್ಲ, ಅಂದ್ರೆ ನಾನು ಹೇಳ್ದಂಗೆ ಇದು CSR ಏನಿದೆ ಅಂದ್ರೆ ಇಟ್ ಇಸ್ ಅ ಮ್ಯಾಂಡೇಟ್. ಅಂದ್ರೆ ಇದು ಮಾಡ್ಲೇಬೇಕು ಪ್ರತಿಯೊಂದು ಕಂಪನಿಗಳು. ಯಾರ್ದು ನಿಮ್ದು ಪ್ರತಿ ವರ್ಷ ನಿಮ್ದು ಲಾಭಾಂಶ ಇಷ್ಟು ದಾಟಿ ಹೋಗ್ತದೋ, ಅಂದ್ರೆ ಅದಕ್ಕೊಂದು ಲಿಮಿಟ್ ಇದೆ. ನೀವು ಇಷ್ಟು ಕೋಟಿ ದಾಟಿದ್ರಿ ಅಂತಂದ್ರೆ ಆಮೇಲೆ ನಿಮ್ದು ನೀವು ಆ ಒಂದು ಪರಿಧಿಯೊಳಗೆ ಬಂದ್ಬಿಡ್ತೀರಿ. ನೀವು ಅದನ್ನ ಮಾಡ್ಲೇಬೇಕು ಅಂತಿದೆ. ಹಿಂಗಾಗಿ ನಾವು ಆ ಲಿಮಿಟ್ ಅಲ್ಲಿ ಬರೋಕ್ಕಿಂತ ಮುಂಚೆನೆ ನಮ್ಮಲ್ಲಿ ಆ ಚರ್ಚೆ ನಡೀತಾ ಇತ್ತು. ಅಂದ್ರೆ ನಾವು ಈ ದೇಶದಲ್ಲಿ ಮಾಡ್ತಾ ಇದ್ದೀವಿ. T-System ಇರೋದು ಏನಂದ್ರೆ ಜರ್ಮನ್ ಕಂಪನಿ. ಇದು ಜರ್ಮನಿಯಲ್ಲಿ ದೊಡ್ಡ ಕಂಪನಿ ಇದೆ. ಇಲ್ಲಿ ನಮ್ಮ ದೇಶದಲ್ಲಿ ಪ್ರಾರಂಭ ಆಗಿ 9 ವರ್ಷ ಆಯ್ತು ಈಗ.
ಪ್ರಾರಂಭದ 1 ವರ್ಷ 2 ವರ್ಷ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ತುಂಬಾ ಸಣ್ಣ ಟೀಮ್ ಇದ್ದೀವಿ ನಾವು. ಆಮೇಲೆ ಏನಾಯ್ತು, ಬೆಳೀತಾ ಬೆಳೀತಾ ದೊಡ್ಡದಾಗಿ ನಾವು ಕೂಡ ಆ CSR ಏನು ಆ ಒಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಒಳಗೆ ಬಂದಿವಿ. ಅಷ್ಟರಲ್ಲಿ ನಾವು ಶುರು ಮಾಡಿದ್ದೀವಿ, ಅಂದ್ರೆ CSR ಕಮಿಟಿ ಫಾರ್ಮ್ ಆಗೋದಾಗ್ಲಿ, ಆಮೇಲೆ ಪ್ರಾಜೆಕ್ಟ್ಸ್ ಅನ್ನು ನೋಡೋದಾಗ್ಲಿ, ಈ ರೀತಿ ಶುರುವಾಗಿತ್ತು. ಹೀಗೆ ಒಂದ್ ರೀತಿ ಅದು ಆಲ್ರೆಡಿ ವಿಚಾರ ನಡೀತಾ ಇತ್ತು, ಅದೇ ಟೈಮಿಗೆ ನಾವು CSR ಫ್ರೇಮ್ವರ್ಕ್ ಅಲ್ಲಿ ಬರೋದಾಯ್ತು. ಹೀಗಾಗಿ ಅದನ್ನ ಪ್ರಾರಂಭ ಮಾಡಿದ್ವಿ. ಈಗ ನಾವು ಆಲ್ಮೋಸ್ಟ್ 2016ರಲ್ಲಿ ಪ್ರಾರಂಭ ಆಗಿದ್ದಿದ್ದು. ನಾವು ಅವಾಗ ಎಲ್ಲ ಸೇರಿ ಒಂದು 30-40 ಜನ ಇದ್ವಿ ಇಲ್ಲಿ. ಈಗ 4000 ಜನ ಇದ್ದೀವಿ. ಸೊ ಹಿಂಗಾಗಿ ನೀವು ಇಮ್ಯಾಜಿನ್ ಮಾಡೋದು ಎಷ್ಟು ಗ್ರೋ ಆಗ್ಯದ ಅಂತ. ಆಲ್ಮೋಸ್ಟ್ ಅಂದ್ರೆ ಏನಂದ್ರೆ 100 ಟೈಮ್ಸ್ ಗ್ರೋ ಆಗ್ಯದ. ಗುರುಜಿ, ಈಗ ನಿಮ್ಮ ಅನುಭವದ ಮೇಲೆ ಬೇರೆ CSR ಕಂಪ್ನಿಗಳಿಗೆ ರಾಷ್ಟ್ರೋತ್ಥಾನವನ್ನ ರೆಕಮೆಂಡ್ ಮಾಡ್ತೀರಾ? ಡೆಫಿನೆಟ್ ಆಗಿ. ಯಾಕಂದ್ರೆ ಎಷ್ಟೋ ಕಂಪನಿಗಳು ಕೊಡ್ಲಿಕ್ಕೆ ದುಡ್ಡು ಇರ್ತಾನೆ, ಆದ್ರೆ ಯಾರಿಗೆ ಕೊಡ್ಬೇಕು ಅಂತ ಗೊತ್ತಿರೋದಿಲ್ಲ. ಹಿಂಗಾಗಿ ಎಷ್ಟೋ ಸಲ ಏನಾಗ್ತದೆ, ಯಾರೋ ಒಬ್ರು ಇಂಟರ್ಮೀಡಿಯೇಟರ್ ಮೇಲೆ ಡಿಪೆಂಡ್ ಆಗ್ತಾರೆ, ಯಾರೋ ರೆಕಮೆಂಡ್ ಮಾಡ್ತಾರೆ, ಅಥವಾ ಯಾರೋ ಒಂದು ಒಳ್ಳೆ ಫ್ಯಾನ್ಸಿಯಾಗಿ ಪ್ರಪೋಸಲ್ ರೆಡಿ ಮಾಡಿ ಕಳಿಸ್ತಾರೆ. ಆದ್ರೆ ಅವ್ರ ಹತ್ರ ಟೈಮ್ ಇರೋದಿಲ್ಲ ಅಂತ ಅವ್ರು ಅದ್ರದ್ದು ಇನ್ ಡೆಪ್ತ್ ಹೋಗಿ ನೋಡೋದಿಲ್ಲ, ಏನ್ ನಡೀತಾ ಇದೆ ಅಂತ ಹೇಳಿ. ನೀವು ಯಾವುದೇ CSR ಪ್ರಾಜೆಕ್ಟಿಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಇಸ್ ಅ ವೆರಿ ಮಚ್ ನೆಸೆಸರಿ. ಅಂದ್ರೆ ನೀವು ಆ ನಡೀತಾ ಇರುವಂತ ಎಲ್ಲಿ ನಡೀತಾ ಇದೆಯೋ ಕೆಲಸ, ಆ ಕಾರ್ಯಕ್ಷೇತ್ರಕ್ಕೆ ಹೋಗಿ ನೀವು ಒಂದ್ಸಲ ಭೇಟಿ ಕೊಟ್ರೆ ನಿಮಗೆ ಅದ್ರದ್ದು ಪರಿಣಾಮ ಗೊತ್ತಾಗ್ತದೆ. ಅಂದ್ರೆ ಪ್ರತ್ಯಕ್ಷ ನೋಡೋದೇನಿದೆ ಅಲ್ಲ, ಅದಕ್ಕಿಂತಲೂ ಒಳ್ಳೇದು ಯಾವ್ದಿಲ್ಲ. ಇಲ್ಲಾಂದ್ರೆ ಇವತ್ತೇನಾಗ್ತದೆ, ಒಳ್ಳೆ ಒಳ್ಳೆ PPT ರೆಡಿ ಮಾಡ್ತಾರೆ, ಕಲರ್ಫುಲ್ ರಿಪೋರ್ಟ್ ರೆಡಿ ಮಾಡ್ತಾರೆ, ಚಂದ ವಿಡಿಯೋ ಮಾಡಿ ಕೊಡ್ತಾರೆ. ಆದ್ರೆ ಅದರಿಂದ ಏನಂದ್ರೆ ನಮ್ದು ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿ ಏನಂದ್ರೆ ಆ ರೀತಿ ವಿಡಿಯೋಗಳಾಗ್ಲಿ ಅಥವಾ PPTಗಳಕ್ಕಿಂತಲೂ ಆಕ್ಚುಲ್ ಕೆಲಸ ಏನ್ ನಡೀತಾ ಇದೆ ಅದು ತುಂಬಾ ಇಂಪ್ರೆಸಿವ್ ಆಗಿದೆ. ಇದಕ್ಕಾಗಿ ಡೆಫಿನೆಟ್ ಆಗಿ ಬೇರೆ ಕಾರ್ಪೊರೇಟ್ ಕಂಪನಿಗಳಿಗೆ ನಾನು ರೆಕಮೆಂಡ್ ಮಾಡೇ ಮಾಡ್ತೇನೆ. ಗುರುಜಿ, ಈಗ ನೀವು CSR ವತಿಯಿಂದ ನೀವು ಈಗ ಸಹಾಯ ಮಾಡಿದ್ದೀರಾ. ಈಗ ಇಲ್ಲಿ ಇಷ್ಟೆಲ್ಲ ಜನ ಫೋಟೋ ಹಾಕಿದ್ದಾರೆ, ಇದೆಲ್ಲ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಗುರುಜಿ? ನಾವು ಮಾಡ್ತಾ ಇರೋ ಕೆಲಸದ್ದು ಒಂದು ಸಾರ್ಥಕತೆ ಅಂತ ಅನಿಸ್ತದೆ. ಡೆಫಿನೆಟ್ ಆಗಿ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದೆ. ಇದರಿಂದ ಸಮಾಜಕ್ಕೂ ಒಳ್ಳೇದಾಗ್ತಾ ಇದೆ, ದೇಶಕ್ಕೂ ಒಳ್ಳೇದಾಗ್ತಾ ಇದೆ. ಈ ರೀತಿ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ನಮ್ಮಲ್ಲಿ ಬರ್ತಾ ಇದೆ ಪ್ರತಿ ವರ್ಷ. ಅಂದ್ರೆ ನಾವು ಮಾಡ್ತಾ ಇದ್ದೀವಿ, ಬಟ್ ಇನ್ನೂ ಎಷ್ಟು ಸಾಧ್ಯದನೋ ಅಷ್ಟು ಹೆಚ್ಚಿಗೆ ಮಾಡೋಣ ಅನ್ನುವಂಥ ಒಂದು ನಿರ್ಧಾರನೇ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಹಾಗಾಗಿ ಅದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರುವಂತ ಎಲ್ಲ ಹುಡುಗರು. ಗುರುಜಿ, ನೀವು ಇನ್ನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ ಇರೋ ವಿದ್ಯಾರ್ಥಿಗಳಿಂದ, ಮತ್ತೆ ಯೋಜನೆಯಿಂದ ಇನ್ನು ಏನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ವಿದ್ಯಾರ್ಥಿಗಳಿಂದ ಒಂದು ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ, ನಾನ್ ಬಾಲ್ಯಕಾಲದಲ್ಲಿ ಏನಂದ್ರೆ ನಾನು ಸಮಾಜದಿಂದ ಸಹಾಯ ಪಡ್ಕೊಂಡು ಓದ್ಲಿಕ್ಕಾಯ್ತು, ನನ್ನಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತಾ ಇದ್ದೀನಿ ಅಂತ. ಅದೇ ಫಿಲಾಸಫಿನೇ ಎಕ್ಸ್ಟೆಂಡ್ ಮಾಡಿದ್ರೆ ಈಗಿನ ವಿದ್ಯಾರ್ಥಿಗಳು ಕೂಡ ಇವ್ರ ಮೇಲೆ ಒಂದು ಸಮಾಜದ ಋಣ ಇದೆ. ಈಗ ಸಮಾಜದ ಋಣ ಅಂತಂದ್ರೆ ಅದು ಬರೀ CSR ಫಂಡಿಂಗ್ ಮಾಡಿರುವಂತ ಕಂಪನಿಗಳು ಅಂತ ಹೇಳೋದಿಲ್ಲ. ರಾಷ್ಟ್ರೋತ್ಥಾನದ್ದಿದೆ, ಅಥವಾ ಇಲ್ಲಿ ಪಾಠ ಮಾಡುವಂತ ಶಿಕ್ಷಕರದ್ದಿದೆ, ಅತ್ಯಂತ ಪ್ರಾಮಾಣಿಕತೆಯಿಂದ ನಿಶುಲ್ಕವಾಗಿ ಎಷ್ಟೋ ಜನ ಪಾಠ ಮಾಡ್ತಾರೆ. ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಯಕರ್ತರಿದ್ದಾರೆ ಸಾಕಷ್ಟು ಜನ. ಅವರು ಬರೀ ಸಂಬಳಕ್ಕಂತ ಕೆಲಸ ಮಾಡೋದಿಲ್ಲ, ಆ ಒಂದು ಮನೆ ಅಂತ ತಮ್ಮ ಮಕ್ಕಳು ಅಂತ ಪ್ರೀತಿಯಿಂದ ಮಾಡ್ತಾರೆ. ಇಷ್ಟೆಲ್ಲ ಸಹಾಯ ತಗೊಂಡ್ಮೇಲೆ ಆ ಒಂದು ಋಣ ನಮ್ಮ ಮೇಲೆ ಏನಿರ್ತದಲ್ಲ, ಅದನ್ನ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ನಮ್ಮ ಕೈಯಿಂದ ಆದಷ್ಟು ಸಮಾಜಕ್ಕೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಇಲ್ಲಿ ಓದಿರುವಂತ ಮಕ್ಕಳು, ಈಗ ಉದಾಹರಣೆಗೆ ಎಲ್ಲ IIT ಖರಗ್ಪುರ್, ಕಾನ್ಪುರ್ ಈ ರೀತಿ ಎಲ್ಲ ಇದ್ದಾರೆ. ಇವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಹೋಗ್ತಾರೆ ಮುಂದೆ. ಇವರಿಗೆ ಆರ್ಥಿಕವಾಗಿ ಯಾವುದೇ ತೊಂದರೆ ಆಗೋದಿಲ್ಲ. ಯಾವಾಗ ಅವರು ಆರ್ಥಿಕವಾಗಿ ಒಳ್ಳೆ ಪರಿಸ್ಥಿತಿಯಲ್ಲಿ ಇರ್ತಾರೋ ಆವಾಗ ಮೊದಲು ಮನೆ ಬಗ್ಗೆ ಗಮನ ಕೊಡಬೇಕು, ಮನೆ ಚೆನ್ನಾಗಿರ್ಬೇಕು. ಆಮೇಲೆ ತಮ್ಮ ಸುತ್ತಮುತ್ತಿನ ಬಂಧು ಬಳಗ, ಪರಿಸರ ಜೊತೆಗೆ ನಮ್ಮ ಕೈಯಿಂದ ಆದಷ್ಟು ನಾವು ಸಮಾಜಕ್ಕೆ, ದೇಶಕ್ಕೆ ಸಹಾಯ ಮಾಡಬೇಕು. ಅದು ನಾನು ಈ ವಿದ್ಯಾರ್ಥಿಗಳಿಂದ ಅಪೇಕ್ಷೆ ಪಡೋದು. ಆಮೇಲೆ ಈ ಪ್ರಾಜೆಕ್ಟ್ ಬಗ್ಗೆ ಏನು ಅಂತಂದ್ರೆ ಆಗ್ಲೇ ಹೇಳಿದೆ, ಇದು ಗೊತ್ತಿದೆ, ಹೇಳೋದು ತುಂಬಾ ಸರಳ, ಅಂದ್ರೆ ಇಂಥದ್ದು ಇನ್ನು 4 ಆಗ್ಬೇಕು ಅಂತ. ಆದ್ರೆ ಒಂದೊಂದು ಪ್ರಾಜೆಕ್ಟ್ ನಡೆಸಬೇಕಾದ್ರೂ ಅದರಿಂದ ಸಾಕಷ್ಟು ಜನರ ಪರಿಶ್ರಮ ಇರ್ತದೆ. ಹಿಂಗಾಗಿ ಇದನ್ನ ಇನ್ನೂ ಹೆಚ್ಚು ಸ್ಕೇಲ್ ಅಪ್ ಮಾಡೋದಂತೀವಿ, ಅಂದ್ರೆ ಇನ್ನೂ ದೊಡ್ಡದು ಮಾಡ್ಬೇಕು, ವ್ಯಾಪ್ತಿ ದೊಡ್ಡದಾಗಬೇಕು, ಸಂಖ್ಯೆ ದೊಡ್ಡದಾಗಬೇಕು. ಅವಾಗ ಇನ್ನೂ ಹೆಚ್ಚು ಜನಕ್ಕೆ ಬೆನಿಫಿಟ್ ಸಿಗ್ತದೆ ಅನ್ನೋದು ಅಷ್ಟೇ. ಗುರುಜಿ, CSR ಫಂಡಿಂಗ್ ಚಾನಲೈಸ್ ಮಾಡ್ಬೇಕಾದ್ರೆ ನಿಮಗಾದ ಸಿಹಿ ಮತ್ತು ಕಹಿ ಅನುಭವಗಳ ಬಗ್ಗೆ ತಿಳಿಸಿ. CSR ಫಂಡಿಂಗ್ ಏನಂತಂದ್ರೆ, ಇದು ಪ್ರತಿ ವರ್ಷ ನಾನು ಹೇಳಿದ್ಮೇಲೆ ಸಾಕಷ್ಟು ಪ್ರಪೋಸಲ್ಗಳು ಬರ್ತಾವೆ, ಬೇರೆ ಬೇರೆ ಎಲ್ಲ ಬರ್ತಾ ಇರ್ತಾನೆ. ಒಂದೆರಡು ಅನುಭವ ಹೇಳಬೇಕು ಅಂದ್ರೆ, ಈಗ ನಾವು ಇನ್ನೊಂದು ಸಂಸ್ಥೆಗೆ ಸಹಾಯ ಮಾಡ್ತಾ ಇದ್ದೀವಿ ರಾಷ್ಟ್ರೋತ್ಥಾನದ ಜೊತೆ. ರಾಷ್ಟ್ರೋತ್ಥಾನಕ್ಕೆ ಮುಖ್ಯವಾಗಿ ಎಜುಕೇಶನ್, ಇನ್ನೊಂದು ಯೂತ್ ಫಾರ್ ಸೇವಾ ಅಂತ ಇದೆ.
ಅದು ವಿಶೇಷವಾಗಿ ಯುವಕರಲ್ಲಿ ವಾಲಂಟಿಯರಿಂಗ್ ಆಕ್ಟಿವಿಟೀಸ್ಗೆ ಪ್ರೇರಣೆ ಮಾಡ್ತಾ ಇರುವಂಥದ್ದು. ಅಲ್ಲಿ ಹೆಲ್ತ್ ಕೇರ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ ನಾವು. ಅಲ್ಲಿ ಒಳ್ಳೆ ಅನುಭವ ಏನು ಅಂತಂದ್ರೆ, ಅವರು ಕೂಡ ಒಳ್ಳೆ ಪ್ರೊಫೆಷನಲ್ ಆಗಿ ಆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಅಲ್ಲಿ ಆಗ್ತಾ ಇರುವಂತ ಪರಿಣಾಮ, ಉದಾಹರಣೆಗೆ ಅವ್ರೀಗ ನಾವು ಬೀದರ್ನಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ನಾರ್ತ್ ಕರ್ನಾಟಕದಲ್ಲಿ. ಬೀದರ್ನಲ್ಲಿ ಅದು ರಿಮೋಟ್ ಏರಿಯಾದಲ್ಲಿ, ಹಳ್ಳಿಗಳಲ್ಲಿ ಈ ಮೊಬೈಲ್ ಕ್ಲಿನಿಕ್ ಇಟ್ಕೊಂಡು ಅಲ್ಲಿ ಹೆಲ್ತ್ ಸ್ಕ್ರೀನಿಂಗ್ ಕ್ಯಾಂಪ್ ಅದೆಲ್ಲ ಮಾಡಿ, ವಿಶೇಷವಾಗಿ ಹೆಣ್ಮಕ್ಳಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಆಗಲಿ ಅಂತ ಅದು ಮಾಡಿರುವಂತ ಪ್ರಾಜೆಕ್ಟ್ ಬಂತಲ್ಲ, ಅದನ್ನ ನೋಡಿದಾಗ ನನಗನ್ನಿಸ್ತು ಈ ರೀತಿ ಪ್ರಾಜೆಕ್ಟ್ಗಳು ಇನ್ನೂ ಜಾಸ್ತಿ ಬರಬೇಕು ಅಂತೇಳಿ. ಇಲ್ಲಾಂದ್ರೆ ಎಷ್ಟೋ ಸಲ ಏನಾಗ್ತದೆ, ಕಹಿ ಅನುಭವ ಅನ್ನಕ್ಕಿಂತಲೂ ಏನಂದ್ರೆ ದುಡ್ಡು ಸಿಗ್ತಾ ಇದೆ ಅಂತ ಏನೇನೋ ಪ್ರಾಜೆಕ್ಟ್ಗಳು ತರುವಂತ ಜನ ಇದ್ದಾರೆ. ಅಂದ್ರೆ ಆ ರೀತಿ ಸಾಕಷ್ಟು ನೋಡಿದೀವಿ. ಏನಂದ್ರೆ ಅದು ವೆಬ್ಸೈಟು ಸುಮ್ಮನೆ ಹೆಸರಿಗಂತ ಒಂದು ವೆಬ್ಸೈಟ್ ಮಾಡಿರ್ತಾರೆ, ಅದರಲ್ಲಿ ಒಂದು 4-8 ಫೋಟೋಗಳು ಇರ್ತವೆ. ಏನಂದ್ರೆ ಬರೀ ಒಂದು ಫಂಡಿಂಗ್ ಬರಲಿ ಅಂತ ಆ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ಗಳು ತುಂಬಾ ಬರ್ತವೆ ವರ್ಷ. ಆದ್ರೆ ಅದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಗೊತ್ತಾಗ್ತದೆ, ಒಂದ್ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಇದು ಏನಂದ್ರೆ ಬರೀ ದುಡ್ಡಿಗೋಸ್ಕರ ಮಾಡಿರೋದು ಇದು ಅಂತ. ಯಾಕಂದ್ರೆ ಅಲ್ಲಿ ನಿಜವಾದ ಬೆನಿಫಿಷಿಯರಿ ಅಥವಾ ನೀಡಿ ಅಥವಾ ಆನ್ ಗ್ರೌಂಡ್ ವರ್ಕ್ ಅಂತ ಏನಿರೋದೇ ಇಲ್ಲ. ಅಂಥದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಆ ಸ್ಕ್ರೀನಿಂಗ್ ಎಲ್ಲ ರಿಜೆಕ್ಟ್ ಮಾಡ್ಬಿಡ್ತೀವಿ. ಈ ರೀತಿ ಒಳ್ಳೆ ಅನುಭವಗಳು ಬೇಕಾದಷ್ಟಿದೆ. ಈಗ ರಾಷ್ಟ್ರೋತ್ಥಾನದಿರ್ಬೋದು, ಯೂತ್ ಫಾರ್ ಸೇವಾ ಇರ್ಬೋದು, ಬೆಂಗಳೂರಲ್ಲೇ ಇನ್ನೊಂದು ಹೆಲ್ತ್ ಸೆಕ್ಟರ್ ನಲ್ಲಿ ಶ್ರೀಕೃಷ್ಣ ಸೇವಾಶ್ರಮ ಅಂತ ಇದೆ ಹಾಸ್ಪಿಟ್ಲು. ಹಾಸ್ಪಿಟ್ಲ್ ಹೋದ ವರ್ಷ ಪ್ರಾರಂಭ ಆಯ್ತು, ಚಾರಿಟಿ ಹಾಸ್ಪಿಟ್ಲು. ಅವರು ಎಲ್ಲ ಮಾಡಿದ್ರು, ಆದ್ರೆ ಕೊನೆಗೆ ಲ್ಯಾಬ್ ಸೆಟಪ್ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ. ಅಂದ್ರೆ ಒಂದಿಷ್ಟು ಸ್ವಲ್ಪ ಶಾರ್ಟೇಜ್ ಇತ್ತು. ಆದ್ರೆ ಅವ್ರದ್ದು ಆ ಪ್ರಪೋಸಲ್ ಅಷ್ಟು ಅಟ್ರಾಕ್ಟಿವ್ ಇರಲಿಲ್ಲ. ಅಂದ್ರೆ ಆ ರೀತಿ ಪ್ರೊಫೆಷನಲಿ ಮಾಡುವಂಥವ್ರು ಇರಲಿಲ್ಲ. ಯಾಕಂದ್ರೆ ಎಲ್ಲ ವಯಸ್ಸಾದವ್ರು ಇದ್ದವರು, ಇದು ಇದ್ದವರು, ಅವರು ಒಂದು ಇಮೇಲ್ ಕೂಡ ಹಳೆ ಫಾರ್ಮ್ಯಾಟ್ ನಲ್ಲಿ ಬರೀತಾ ಇರುವಂತದ್ದು. ಆದ್ರೆ ಗೊತ್ತಿತ್ತು, ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ಇಲ್ಲಿ ನೀಡ್ ಇದೆ ತುಂಬಾ ಅಂತ. ಈ ರೀತಿ ಒಳ್ಳೊಳ್ಳೆ ಅನುಭವಗಳಿದೆ CSR ಇದರಲ್ಲಿ. ಗುರುಜಿ, ಈಗ ನೀವು ರಾಷ್ಟ್ರೋತ್ಥಾನ ಬಿಟ್ಟು ಇನ್ನೆರಡು ಸಂಸ್ಥೆಗಳ ಹೆಸರು ಹೇಳಿದ್ರಿ, ಅವು ಯಾವಾಗ ಶುರುವಾದು, ಏನು ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಹೇಳ್ಬೋದಾ ಅದ್ರ ಬಗ್ಗೆ? ಡೆಫಿನೆಟ್ ಆಗಿ ನನಗೂ ತುಂಬಾ ಡಿಟೇಲ್ ಆಗಿ ಗೊತ್ತಿಲ್ಲ ಅವ್ರದ್ದೆಲ್ಲ, ಅಂದ್ರೆ ಸಂಪೂರ್ಣ ಇತಿಹಾಸ. ಅವ್ರ ಬಗ್ಗೆ ಸ್ವಲ್ಪ ಹೋಗಿ ನೋಡಿದ್ದೇನಂದ್ರೆ, ಯೂತ್ ಫಾರ್ ಸೇವಾ ಅನ್ನೋದು ಈಗ ಹೆಚ್ಚು ಕಮ್ಮಿ 20 ವರ್ಷದ ಮೇಲಾಯ್ತು ಅದು ಶುರುವಾಗಿ. ಇಡೀ ದೇಶದಲ್ಲಿ ಯುವಕರನ್ನ, ವಿಶೇಷವಾಗಿ ಕಾಲೇಜು ಮತ್ತೆ ಕೆಲಸ ಮಾಡ್ತಾ ಇರುವಂಥವ್ರು ಪ್ರೊಫೆಷನಲ್ಸ್, ಅವರನ್ನ ವಾಲಂಟಿಯರ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಮಾಡುವಂತ ಸಂಸ್ಥೆ ಅದು. ಹೆಸರೇ ಯೂತ್ ಫಾರ್ ಸೇವಾ ಅಂತ. ಯುವಕರು ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭ ಆಗಿರುವಂಥದ್ದು. ಅವರು ನೂರಾರು ಪ್ರಾಜೆಕ್ಟ್ಗಳಿದೆ ಅವ್ರದ್ದು ಇಡೀ ದೇಶದಲ್ಲಿ. ಈಗ ಅಡೋಲ್ಸೆಂಟ್ ಕೇರ್ ಇರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಇರ್ಬೋದು, ಎಜುಕೇಶನ್ ಇದೆ, ಹೆಲ್ತ್ ಕೇರು, ಈ ರೀತಿ ಬೇರೆ 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 ಪ್ರಾಜೆಕ್ಟ್ಸ್ ನಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ನನಗನ್ಸುತ್ತೆ ಬಹುತೇಕ ಲಕ್ಷಾಂತರ ವಿದ್ಯಾರ್ಥಿಗಳು ತೊಡಗಿಸ್ಕೊಂಡಿದ್ದಾರೆ ವಾಲಂಟಿಯರ್ ಆಕ್ಟಿವಿಟೀಸ್ ನಲ್ಲಿ. ಪ್ರತ್ಯಕ್ಷ ಕೆಲಸ ಮಾಡುವಂಥದ್ದು, ಈಗ ಟ್ಯೂಷನ್ ಕ್ಲಾಸ್ ತಗೊಳ್ಳೋದಿರ್ಬೋದು, ಈ ರೀತಿ. ಈಗ ಶ್ರೀಕೃಷ್ಣ ಸೇವಾಶ್ರಮ ಅನ್ನೋದೇನಂದ್ರೆ ಪೇಜಾವರ ಸ್ವಾಮೀಜಿ ಪ್ರಾರಂಭ ಮಾಡಿರುವಂಥದ್ದು ಇದು ಹಾಸ್ಪಿಟ್ಲ್. ಅವ್ರದ್ದು 2 ಹಾಸ್ಪಿಟ್ಲ್ ಇದೆ ಇಲ್ಲಿ ಬೆಂಗಳೂರಲ್ಲೇನೆ. ಒಂದು ಜಯನಗರದಲ್ಲಿದೆ, ಇನ್ನೊಂದು ವೈಟ್ ಫೀಲ್ಡ್ ಹತ್ರ ಕುಂದಲಹಳ್ಳಿ ಅಂತ ಇದೆ ಅಲ್ಲಿ. ಅವ್ರೇನಂದ್ರೆ ಅತಿ ಕನ್ಸೆಷನಲ್ ರೇಟ್ ನಲ್ಲಿ ಹೆಲ್ತ್ ಕೇರ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಒಂದು ಡಯಾಲಿಸಿಸ್ ಮಾಡಬೇಕು ಅಂದ್ರೆ ಹೊರಗಡೆ ನೀವು 1000 ರೂಪಾಯಿ ಖರ್ಚಿದೆ, ಅವರು ಬರೀ ಒಂದು 500 ರೂಪಾಯಿನಲ್ಲೋ 800 ರೂಪಾಯಿನಲ್ಲೋ ಒಂದು ಡಯಾಲಿಸಿಸ್ ಮಾಡ್ತಾರೆ ಅವ್ರು. ಅದು ಕೂಡ ಆಲ್ಮೋಸ್ಟ್ ಒಂದು 40-50 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಹಾಸ್ಪಿಟ್ಲು, ಚಾರಿಟೇಬಲ್ ಹಾಸ್ಪಿಟ್ಲು. ಗುರುಜಿ, ನಿಮ್ಮ ಮುಂದಿನ ಆಶಯ ಅಥವಾ ಗೋಲ್ ಅಂತ ಏನ್ ಹೇಳ್ತೀವಿ, ಅದು ಏನಾಗಿದೆ? ಮುಂದಿನ ಆಶಯ ಅಂತಂದ್ರೆ ನಾನು ಹೇಳಿದ್ರೆ ಇದನ್ನೇ, ಈಗ ನಮ್ಮ ಕಂಪನಿ ಬೆಳಿಬೇಕು ಅನ್ನೋದಂತೂ ನಮ್ದು ಆಶೆ ಇದ್ದೇ ಇದೆ. ಹೆಂಗಂದ್ರೆ ಪ್ರತಿ ವರ್ಷ ನಮಗೂ ಟಾರ್ಗೆಟ್ ಇರ್ತದೆ, ಈ ವರ್ಷ ಇಷ್ಟು ಪ್ರಾಫಿಟ್ ಆಗಿದೆ, ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗ್ಬೇಕು ಪ್ರಾಫಿಟ್ ಅಂತ. ಅದೊಂದು ಆ ಪ್ರಕಾರನೇ ನಡೀತಾ ಇದೆ ಲಾಸ್ಟ್ 8-9 ವರ್ಷದಿಂದ. ಪ್ರತಿ ವರ್ಷ ಒಳ್ಳೆ ಗ್ರೋತ್ ಇದೆ. ಅದು ಗ್ರೋತ್ ಜಾಸ್ತಿ ಆದಂಗೆ ನಾವು ಮಾಡುವಂತ ಕೆಲಸದ ಪ್ರಮಾಣನೂ ಜಾಸ್ತಿ ಆಗ್ತದೆ. ಅಂದ್ರೆ CSR ಪ್ರಾಜೆಕ್ಟ್ ಇರ್ಬೋದು ಅಥವಾ ಬೇರೆ ಬೇರೆ. ನಮ್ದು ಇನ್ನೂ ಒಂದು ವಿಚಾರ ಏನಂದ್ರೆ, ಈಗ ಹೆಚ್ಚು ಜನ ನಮ್ಮ ಕಂಪನಿಯಿಂದ ಪ್ರತ್ಯಕ್ಷ ಇನ್ವಾಲ್ವ್ ಆಗ್ತಾ ಇಲ್ಲ ವಾಲಂಟಿಯರ್ ಆಕ್ಟಿವಿಟೀಸ್ ನಲ್ಲಿ. ಅಂದ್ರೆ ವೀಕೆಂಡ್ ಟೈಮ್ ಕೊಡೋದಾಗ್ಲಿ, ಅದು ಬರೀ ದುಡ್ಡು ಕೊಡ್ತಾ ಆಗ್ತಾ ಇದೆ. ಮುಂದೆ ಏನಂದ್ರೆ ಹೆಚ್ಚು ಜನರನ್ನ ಇದರಲ್ಲೂ ಇನ್ವಾಲ್ವ್ ಮಾಡಬೇಕು ಅಂತಿದೆ. ಈಗ ಅದು ಸ್ಟೂಡೆಂಟ್ ಕನೆಕ್ಟ್ ಇರ್ಬೋದು, ಅಥವಾ ಅವರು ಹೋಗಿ ಏನಾದ್ರು ಒಂದು ಕೆಲಸ ಮಾಡುವಂತದ್ದು, ಈ ರೀತಿದು ಮಾಡಬೇಕು ಅಂತ ವಿಚಾರ ಇದೆ. ಧನ್ಯವಾದ ಗುರುಜಿ. ನಮಸ್ಕಾರ, ಧನ್ಯವಾದ. ಮಾತಾಡಿದ್ದು ಒಳ್ಳೇದನ್ನಿಸ್ತು. ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದು ನಮಗೋಸ್ಕರ ಒಂದು ಇದು ಒಂದು ಅಪರ್ಚುನಿಟಿ ಅಂತ ಅನ್ಬೋದು, ನಿಮ್ ಜೊತೆ ಕೂತ್ ಮಾತಾಡೋದು. ಇಲ್ಲ, ಒಳ್ಳೆ ತಯಾರಿ ಮಾಡಿದ್ರಿ, ಚೆನ್ನಾಗಾಯ್ತು. ನನಗೂ ಟೈಮ್ ಒಳ್ಳೆ ರೀತಿ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನಿಸ್ತು. ಇಲ್ಲಿಯವರೆಗೆ
ಶ್ರೀಯುತ ಗುರುರಾವ್ ಕುಲಕರ್ಣಿ ಗುರುಜಿಯವರು ತಮ್ಮ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ನಮ್ಮೊಂದಿಗೆ ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚು ಸಹಾಯ ಹಸ್ತ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ರಾಷ್ಟ್ರೋತ್ಥಾನದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಧನ್ಯವಾದ ಗುರುಜಿ. ಧನ್ಯವಾದ.